ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಇವತ್ತು ಪಾರ್ಟಿ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರೋದ್ರಿಂದ ಕೇಂದ್ರ ಸರ್ಕಾರ ಕೈಗೊಳ್ಳುವ ಕೆಲವೊಂದು ನಿರ್ಧಾರಗಳು ಕೂಡ ನೇರವಾಗಿ ಈಗಿನ ಸಂಘರ್ಷಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಅಶೋಕ್ ಗೌಡ್ರನ್ನ ನಾವು ಈ ಚರ್ಚೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವಿ. ಕಾಂಗ್ರೆಸ್ ವಕ್ತಾರರನ್ನ ನಾವು ಕರೆದಿಲ್ಲ ಈ ಚರ್ಚೆಗೆ. ಇನ್ನು ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಿಂದೂ ಮುಖಂಡರಾದ ಗೋವರ್ಧನ್ ಅವರಿದ್ದಾರೆ, ಹಾಗೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕರುಣೇಶ್ವರ ಮಠದ ಆಂದೋಲನ ಶ್ರೀಗಳು ಕೂಡ ಸಿದ್ಧಲಿಂಗ ಸ್ವಾಮೀಜಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಂಕೀರ್ತನಾ ಯಾತ್ರೆ ಮಾಡಿರೋದ್ರಿಂದ ಮಂಜುನಾಥ್ ಅವರಿಂದಲೇ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವರೇ, ನಿಮಗೆ ನಿಮ್ಮ ಧಾರ್ಮಿಕ ಸ್ಥಳವನ್ನು ಉಳಿಸ್ಕೊಳ್ಳೋ ಹೋರಾಟ, ಮತ್ತೊಂದು ಸಮುದಾಯಕ್ಕೆ ಇದು ತಮ್ಮ ಜಾಗವನ್ನ ಕಸಿದುಕೊಳ್ಳೋ ಹುನ್ನಾರ, ಸಂವಿಧಾನಕ್ಕೆ ವಿರುದ್ಧ, ಕಾನೂನಿಗೆ ಬಾಹಿರ, ಈ ರೀತಿಯ ವಿಶ್ಲೇಷಣೆಗಳು ಏನು ಹೇಳ್ತೀರಿ? ನಾವು ನಮ್ಮ ಮೂಲ ಜಾಗವನ್ನು ಮಾತ್ರ ಕೇಳ್ತಾ ಇದ್ದೀವಿ. ನಾವು ಇನ್ಯಾರ ಜಾಗಕ್ಕೆ ಹೋಗಿ ನಾವು ಕ್ಲೈಮ್ ಮಾಡ್ತಾ ಇಲ್ಲ. ಯಾವ ಅಲ್ಲಿ ಭವ್ಯವಾದ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ಗುಡಿ ಇತ್ತೋ ಅದನ್ನು ಮತಾಂಧ ಟಿಪ್ಪು ಸುಲ್ತಾನ್ ಅದನ್ನು ಕೆಡವು ಹಾಕಿ, ಅದರ ಗೋಪುರವನ್ನು ಕೆಡವು ಹಾಕಿ ಅಲ್ಲಿ ಮಸೀದಿಯ ಮಿನಾರನ್ನು ಕಟ್ತಾನೆ. ಆತ ಒಬ್ಬ ರಾಜ ಆಗಿದ್ದ. ಆತನಿಗೆ ಮಸೀದಿ ಕಟ್ಟಲಿಕ್ಕೆ ಸಾಕಷ್ಟು ಜಾಗಗಳು ಶ್ರೀರಂಗಪಟ್ಟಣದಲ್ಲಿತ್ತು. ಅದು ಆತನ ಮತಾಂಧತೆಯನ್ನೇ ತೋರಿಸುತ್ತೆ. ಅವತ್ತಿನ ಆ ಒಂದು ದೇವಾಲಯದ ಅರ್ಚಕರಾಗಿದ್ದಂಥ ನಾರಾಯಣ ಸ್ವಾಮಿ ಅವರೊಬ್ಬರು ಅರ್ಚಕರು ಹೌದು, ಒಬ್ಬ ಸನ್ಯಾಸಿ ಹೌದು. ಅವರ ಕೈಯನ್ನು ಕತ್ತರಿಸಿ 40 ಜನ ಹಿಂದೂ ಭಕ್ತರು ಯಾರು ಅದನ್ನು ಪ್ರತಿಭಟಿಸಲಿಕ್ಕೆ ಬಂದರು ಅವರ ಶಿರಶ್ಛೇದನ ಮಾಡಿ ಆ ದೇವಾಲಯನ ಹೊಡೆದು ಹಾಕಿ ಆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಆ ವಿಗ್ರಹವನ್ನು ತೆಗೆದುಕೊಂಡೋಗಿ ನದಿಗೆ ಎಸ್ತು ಇಷ್ಟು ವಿಕೃತಿಯನ್ನು ಮೆರೆದಂಥ ಟಿಪ್ಪು ಸುಲ್ತಾನ್ ಅಲ್ಲಿ ಏನು ಮಸೀದಿಯನ್ನು ಕಟ್ಟಿದ್ನೋ ಅದನ್ನು ವಾಪಸ್ ಮರಳಿ ಹಿಂದೂ ಸಮಾಜ ಪಡಿಬೇಕು. 237 ವರ್ಷದ ಈ ಒಂದು ಏನು ಕಳಂಕ ಇದೆ, ಹಿಂದೂ ಸಮಾಜವನ್ನು ನಿರಂತರವಾಗಿ ಅಣಕಿಸ್ತಾ ಇದೆ, ಅದನ್ನು ತೊಡೆದು ಹಾಕಬೇಕು ಅನ್ನುವಂಥ ಹೋರಾಟವನ್ನು 2 ರೂಪದಲ್ಲಿ ಕೈ ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಒಂದು ಕಾನೂನು ಹೋರಾಟ, ಹಾಗೆ ಇನ್ನೊಂದು ಜನಗಳನ್ನು ಸತ್ಯವನ್ನು ತಿಳಿಸಿ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಒಂದು ಜನಾಂದೋಲನ. ಈ ಎರಡೂ ಒಂದು ಮಾರ್ಗಗಳಿಂದ ವಾಪಸ್ ಅದನ್ನು ಹಿಂದೂಗಳು ನ್ಯಾಯಯುತವಾಗಿ ಪಡೆಯುವಂಥ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೀವಿ ನಾವು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಇವತ್ತು ಪಾರ್ಟಿ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರೋದ್ರಿಂದ ಕೇಂದ್ರ ಸರ್ಕಾರ ಕೈಗೊಳ್ಳುವ ಕೆಲವೊಂದು ನಿರ್ಧಾರಗಳು ಕೂಡ ನೇರವಾಗಿ ಈಗಿನ ಸಂಘರ್ಷಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಅಶೋಕ್ ಗೌಡ್ರನ್ನ ನಾವು ಈ ಚರ್ಚೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವಿ. ಕಾಂಗ್ರೆಸ್ ವಕ್ತಾರರನ್ನ ನಾವು ಕರೆದಿಲ್ಲ ಈ ಚರ್ಚೆಗೆ. ಇನ್ನು ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಿಂದೂ ಮುಖಂಡರಾದ ಗೋವರ್ಧನ್ ಅವರಿದ್ದಾರೆ, ಹಾಗೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕರುಣೇಶ್ವರ ಮಠದ ಆಂದೋಲನ ಶ್ರೀಗಳು ಕೂಡ ಸಿದ್ಧಲಿಂಗ ಸ್ವಾಮೀಜಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಂಕೀರ್ತನಾ ಯಾತ್ರೆ ಮಾಡಿರೋದ್ರಿಂದ ಮಂಜುನಾಥ್ ಅವರಿಂದಲೇ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವರೇ, ನಿಮಗೆ ನಿಮ್ಮ ಧಾರ್ಮಿಕ ಸ್ಥಳವನ್ನು ಉಳಿಸ್ಕೊಳ್ಳೋ ಹೋರಾಟ, ಮತ್ತೊಂದು ಸಮುದಾಯಕ್ಕೆ ಇದು ತಮ್ಮ ಜಾಗವನ್ನ ಕಸಿದುಕೊಳ್ಳೋ ಹುನ್ನಾರ, ಸಂವಿಧಾನಕ್ಕೆ ವಿರುದ್ಧ, ಕಾನೂನಿಗೆ ಬಾಹಿರ, ಈ ರೀತಿಯ ವಿಶ್ಲೇಷಣೆಗಳು ಏನು ಹೇಳ್ತೀರಿ? ನಾವು ನಮ್ಮ ಮೂಲ ಜಾಗವನ್ನು ಮಾತ್ರ ಕೇಳ್ತಾ ಇದ್ದೀವಿ. ನಾವು ಇನ್ಯಾರ ಜಾಗಕ್ಕೆ ಹೋಗಿ ನಾವು ಕ್ಲೈಮ್ ಮಾಡ್ತಾ ಇಲ್ಲ. ಯಾವ ಅಲ್ಲಿ ಭವ್ಯವಾದ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ಗುಡಿ ಇತ್ತೋ ಅದನ್ನು ಮತಾಂಧ ಟಿಪ್ಪು ಸುಲ್ತಾನ್ ಅದನ್ನು ಕೆಡವು ಹಾಕಿ, ಅದರ ಗೋಪುರವನ್ನು ಕೆಡವು ಹಾಕಿ ಅಲ್ಲಿ ಮಸೀದಿಯ ಮಿನಾರನ್ನು ಕಟ್ತಾನೆ. ಆತ ಒಬ್ಬ ರಾಜ ಆಗಿದ್ದ. ಆತನಿಗೆ ಮಸೀದಿ ಕಟ್ಟಲಿಕ್ಕೆ ಸಾಕಷ್ಟು ಜಾಗಗಳು ಶ್ರೀರಂಗಪಟ್ಟಣದಲ್ಲಿತ್ತು. ಅದು ಆತನ ಮತಾಂಧತೆಯನ್ನೇ ತೋರಿಸುತ್ತೆ. ಅವತ್ತಿನ ಆ ಒಂದು ದೇವಾಲಯದ ಅರ್ಚಕರಾಗಿದ್ದಂಥ ನಾರಾಯಣ ಸ್ವಾಮಿ ಅವರೊಬ್ಬರು ಅರ್ಚಕರು ಹೌದು, ಒಬ್ಬ ಸನ್ಯಾಸಿ ಹೌದು. ಅವರ ಕೈಯನ್ನು ಕತ್ತರಿಸಿ 40 ಜನ ಹಿಂದೂ ಭಕ್ತರು ಯಾರು ಅದನ್ನು ಪ್ರತಿಭಟಿಸಲಿಕ್ಕೆ ಬಂದರು ಅವರ ಶಿರಶ್ಛೇದನ ಮಾಡಿ ಆ ದೇವಾಲಯನ ಹೊಡೆದು ಹಾಕಿ ಆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಆ ವಿಗ್ರಹವನ್ನು ತೆಗೆದುಕೊಂಡೋಗಿ ನದಿಗೆ ಎಸ್ತು ಇಷ್ಟು ವಿಕೃತಿಯನ್ನು ಮೆರೆದಂಥ ಟಿಪ್ಪು ಸುಲ್ತಾನ್ ಅಲ್ಲಿ ಏನು ಮಸೀದಿಯನ್ನು ಕಟ್ಟಿದ್ನೋ ಅದನ್ನು ವಾಪಸ್ ಮರಳಿ ಹಿಂದೂ ಸಮಾಜ ಪಡಿಬೇಕು. 237 ವರ್ಷದ ಈ ಒಂದು ಏನು ಕಳಂಕ ಇದೆ, ಹಿಂದೂ ಸಮಾಜವನ್ನು ನಿರಂತರವಾಗಿ ಅಣಕಿಸ್ತಾ ಇದೆ, ಅದನ್ನು ತೊಡೆದು ಹಾಕಬೇಕು ಅನ್ನುವಂಥ ಹೋರಾಟವನ್ನು 2 ರೂಪದಲ್ಲಿ ಕೈ ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಒಂದು ಕಾನೂನು ಹೋರಾಟ, ಹಾಗೆ ಇನ್ನೊಂದು ಜನಗಳನ್ನು ಸತ್ಯವನ್ನು ತಿಳಿಸಿ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಒಂದು ಜನಾಂದೋಲನ. ಈ ಎರಡೂ ಒಂದು ಮಾರ್ಗಗಳಿಂದ ವಾಪಸ್ ಅದನ್ನು ಹಿಂದೂಗಳು ನ್ಯಾಯಯುತವಾಗಿ ಪಡೆಯುವಂಥ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೀವಿ ನಾವು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಇವತ್ತು ಪಾರ್ಟಿ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ
ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರೋದ್ರಿಂದ ಕೇಂದ್ರ ಸರ್ಕಾರ ಕೈಗೊಳ್ಳುವ ಕೆಲವೊಂದು ನಿರ್ಧಾರಗಳು ಕೂಡ ನೇರವಾಗಿ ಈಗಿನ ಸಂಘರ್ಷಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಅಶೋಕ್ ಗೌಡ್ರನ್ನ ನಾವು ಈ ಚರ್ಚೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವಿ. ಕಾಂಗ್ರೆಸ್ ವಕ್ತಾರರನ್ನ ನಾವು ಕರೆದಿಲ್ಲ ಈ ಚರ್ಚೆಗೆ. ಇನ್ನು ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಿಂದೂ ಮುಖಂಡರಾದ ಗೋವರ್ಧನ್ ಅವರಿದ್ದಾರೆ, ಹಾಗೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕರುಣೇಶ್ವರ ಮಠದ ಆಂದೋಲನ ಶ್ರೀಗಳು ಕೂಡ ಸಿದ್ಧಲಿಂಗ ಸ್ವಾಮೀಜಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಂಕೀರ್ತನ ಯಾತ್ರೆ ಮಾಡಿರೋದ್ರಿಂದ ಮಂಜುನಾಥ್ ಅವರಿಂದಲೇ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವರೇ, ನಿಮಗೆ ನಿಮ್ಮ ಧಾರ್ಮಿಕ ಸ್ಥಳವನ್ನ ಉಳಿಸ್ಕೊಳ್ಳೋ ಹೋರಾಟ, ಮತ್ತೊಂದು ಸಮುದಾಯಕ್ಕೆ ಇದು ತಮ್ಮ ಜಾಗವನ್ನ ಕಸಿದುಕೊಳ್ಳೋ ಹುನ್ನಾರ, ಸಂವಿಧಾನಕ್ಕೆ ವಿರುದ್ಧ, ಕಾನೂನಿಗೆ ಬಾಹಿರ, ಈ ರೀತಿಯ ವಿಶ್ಲೇಷಣೆಗಳು ಏನು ಹೇಳ್ತೀರಿ? ನಾವು ನಮ್ಮ ಮೂಲ ಜಾಗವನ್ನು ಮಾತ್ರ ಕೇಳ್ತಾ ಇದ್ದೀವಿ. ನಾವು ಇನ್ಯಾರ ಜಾಗಕ್ಕೆ ಹೋಗಿ ನಾವು ಕ್ಲೈಮ್ ಮಾಡ್ತಾ ಇಲ್ಲ. ಯಾವ ಅಲ್ಲಿ ಭವ್ಯವಾದ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿಯ ಗುಡಿ ಇತ್ತೋ ಅದನ್ನು ಮತಾಂಧ ಟಿಪ್ಪು ಸುಲ್ತಾನ್ ಅದನ್ನು ಕೆಡವು ಹಾಕಿ, ಅದರ ಗೋಪುರವನ್ನು ಕೆಡವು ಹಾಕಿ ಅಲ್ಲಿ ಮಸೀದಿಯ ಮಿನಾರನ್ನು ಕಟ್ತಾನೆ. ಆತ ಒಬ್ಬ ರಾಜ ಆಗಿದ್ದ. ಆತನಿಗೆ ಮಸೀದಿ ಕಟ್ಟಲಿಕ್ಕೆ ಸಾಕಷ್ಟು ಜಾಗಗಳು ಶ್ರೀರಂಗಪಟ್ಟಣದಲ್ಲಿತ್ತು. ಅದು ಆತನ ಮತಾಂಧತೆಯನ್ನೇ ತೋರಿಸುತ್ತೆ. ಅವತ್ತಿನ ಆ ಒಂದು ದೇವಾಲಯದ ಅರ್ಚಕರಾಗಿದ್ದಂಥ ನಾರಾಯಣ ಸ್ವಾಮಿ ಅವರೊಬ್ಬರು ಅರ್ಚಕರು ಹೌದು, ಒಬ್ಬ ಸನ್ಯಾಸಿ ಹೌದು. ಅವರ ಕೈಯನ್ನು ಕತ್ತರಿಸಿ 40 ಜನ ಹಿಂದೂ ಭಕ್ತರು ಯಾರು ಅದನ್ನು ಪ್ರತಿಭಟಿಸಲಿಕ್ಕೆ ಬಂದರು ಅವರ ಶಿರಶ್ಛೇದನ ಮಾಡಿ ಆ ದೇವಾಲಯನ ಹೊಡೆದು ಹಾಕಿ ಆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಆ ವಿಗ್ರಹವನ್ನು ತೆಗೆದುಕೊಂಡೋಗಿ ನದಿಗೆ ಎಸ್ತು. ಇಷ್ಟು ವಿಕೃತಿಯನ್ನು ಮೆರೆದಂಥ ಟಿಪ್ಪು ಸುಲ್ತಾನ್ ಅಲ್ಲಿ ಏನು ಮಸೀದಿಯನ್ನು ಕಟ್ಟಿದ್ನೋ ಅದನ್ನು ವಾಪಸ್ ಮರಳಿ ಹಿಂದೂ ಸಮಾಜ ಪಡಿಬೇಕು. 237 ವರ್ಷದ ಈ ಒಂದು ಏನು ಕಳಂಕ ಇದೆ, ಹಿಂದೂ ಸಮಾಜವನ್ನು ನಿರಂತರವಾಗಿ ಅಣಕಿಸ್ತಾ ಇದೆ, ಅದನ್ನು ತೊಡೆದು ಹಾಕಬೇಕು ಅನ್ನುವಂಥ ಹೋರಾಟವನ್ನು 2 ರೂಪದಲ್ಲಿ ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಒಂದು ಕಾನೂನು ಹೋರಾಟ, ಹಾಗೆ ಇನ್ನೊಂದು ಜನಗಳನ್ನು ಸತ್ಯವನ್ನು ತಿಳಿಸಿ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಒಂದು ಜನಾಂದೋಲನ. ಈ ಎರಡೂ ಒಂದು ಮಾರ್ಗಗಳಿಂದ ವಾಪಸ್ ಅದನ್ನು ಹಿಂದೂಗಳು ನ್ಯಾಯಯುತವಾಗಿ ಪಡೆಯುವಂಥ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೀವಿ ನಾವು. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಇವತ್ತು ಪಾರ್ಟಿ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರೋದ್ರಿಂದ ಕೇಂದ್ರ ಸರ್ಕಾರ ಕೈಗೊಳ್ಳುವ ಕೆಲವೊಂದು ನಿರ್ಧಾರಗಳು ಕೂಡ ನೇರವಾಗಿ ಈಗಿನ ಸಂಘರ್ಷಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಅಶೋಕ್ ಗೌಡ್ರನ್ನ ನಾವು ಈ ಚರ್ಚೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವಿ. ಕಾಂಗ್ರೆಸ್ ವಕ್ತಾರರನ್ನ ನಾವು ಕರೆದಿಲ್ಲ ಈ ಚರ್ಚೆಗೆ. ಇನ್ನು ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಿಂದೂ ಮುಖಂಡರಾದ ಗೋವರ್ಧನ್ ಅವರಿದ್ದಾರೆ, ಹಾಗೆ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕರುಣೇಶ್ವರ ಮಠದ ಆಂದೋಲನ ಶ್ರೀಗಳು ಕೂಡ ಸಿದ್ಧಲಿಂಗ ಸ್ವಾಮೀಜಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಂಕೀರ್ತನ ಯಾತ್ರೆ ಮಾಡಿರೋದ್ರಿಂದ ಮಂಜುನಾಥ್ ಅವರಿಂದಲೇ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಜುನಾಥ್ ಅವರೇ, ನಿಮಗೆ ನಿಮ್ಮ ಧಾರ್ಮಿಕ ಸ್ಥಳವನ್ನ ಉಳಿಸ್ಕೊಳ್ಳೋ ಹೋರಾಟ, ಮತ್ತೊಂದು ಸಮುದಾಯಕ್ಕೆ ಇದು ತಮ್ಮ ಜಾಗವನ್ನ ಕಸಿದುಕೊಳ್ಳೋ ಹುನ್ನಾರ, ಸಂವಿಧಾನಕ್ಕೆ ವಿರುದ್ಧ, ಕಾನೂನಿಗೆ ಬಾಹಿರ, ಈ ರೀತಿಯ ವಿಶ್ಲೇಷಣೆಗಳು ಏನು ಹೇಳ್ತೀರಿ? ನಾವು ನಮ್ಮ ಮೂಲ ಜಾಗವನ್ನು ಮಾತ್ರ ಕೇಳ್ತಾ ಇದ್ದೀವಿ. ನಾವು ಇನ್ಯಾರ ಜಾಗಕ್ಕೆ ಹೋಗಿ ನಾವು ಕ್ಲೈಮ್ ಮಾಡ್ತಾ ಇಲ್ಲ. ಯಾವ ಅಲ್ಲಿ ಭವ್ಯವಾದ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿಯ ಗುಡಿ ಇತ್ತೋ ಅದನ್ನು ಮತಾಂಧ ಟಿಪ್ಪು ಸುಲ್ತಾನ್ ಅದನ್ನು ಕೆಡವು ಹಾಕಿ, ಅದರ ಗೋಪುರವನ್ನು ಕೆಡವು ಹಾಕಿ ಅಲ್ಲಿ ಮಸೀದಿಯ ಮಿನಾರನ್ನು ಕಟ್ತಾನೆ. ಆತ ಒಬ್ಬ ರಾಜ ಆಗಿದ್ದ. ಆತನಿಗೆ ಮಸೀದಿ ಕಟ್ಟಲಿಕ್ಕೆ ಸಾಕಷ್ಟು ಜಾಗಗಳು ಶ್ರೀರಂಗಪಟ್ಟಣದಲ್ಲಿತ್ತು. ಅದು ಆತನ ಮತಾಂಧತೆಯನ್ನೇ ತೋರಿಸುತ್ತೆ. ಅವತ್ತಿನ ಆ ಒಂದು ದೇವಾಲಯದ ಅರ್ಚಕರಾಗಿದ್ದಂಥ ನಾರಾಯಣ ಸ್ವಾಮಿ ಅವರೊಬ್ಬರು ಅರ್ಚಕರು ಹೌದು, ಒಬ್ಬ ಸನ್ಯಾಸಿ ಹೌದು. ಅವರ ಕೈಯನ್ನು ಕತ್ತರಿಸಿ 40 ಜನ ಹಿಂದೂ ಭಕ್ತರು ಯಾರು ಅದನ್ನು ಪ್ರತಿಭಟಿಸಲಿಕ್ಕೆ ಬಂದರು ಅವರ ಶಿರಶ್ಛೇದನ ಮಾಡಿ ಆ ದೇವಾಲಯನ ಹೊಡೆದು ಹಾಕಿ ಆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಆ ವಿಗ್ರಹವನ್ನು ತೆಗೆದುಕೊಂಡೋಗಿ ನದಿಗೆ ಎಸ್ತು. ಇಷ್ಟು ವಿಕೃತಿಯನ್ನು ಮೆರೆದಂಥ ಟಿಪ್ಪು ಸುಲ್ತಾನ್ ಅಲ್ಲಿ ಏನು ಮಸೀದಿಯನ್ನು ಕಟ್ಟಿದ್ನೋ ಅದನ್ನು ವಾಪಸ್ ಮರಳಿ ಹಿಂದೂ ಸಮಾಜ ಪಡಿಬೇಕು. 237 ವರ್ಷದ ಈ ಒಂದು ಏನು ಕಳಂಕ ಇದೆ, ಹಿಂದೂ ಸಮಾಜವನ್ನು ನಿರಂತರವಾಗಿ ಅಣಕಿಸ್ತಾ ಇದೆ, ಅದನ್ನು ತೊಡೆದು ಹಾಕಬೇಕು ಅನ್ನುವಂಥ ಹೋರಾಟವನ್ನು 2 ರೂಪದಲ್ಲಿ ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಒಂದು ಕಾನೂನು ಹೋರಾಟ, ಹಾಗೆ ಇನ್ನೊಂದು ಜನಗಳನ್ನು ಸತ್ಯವನ್ನು ತಿಳಿಸಿ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಒಂದು ಜನಾಂದೋಲನ. ಈ ಎರಡೂ ಒಂದು ಮಾರ್ಗಗಳಿಂದ ವಾಪಸ್ ಅದನ್ನು ಹಿಂದೂಗಳು ನ್ಯಾಯಯುತವಾಗಿ ಪಡೆಯುವಂಥ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೀವಿ ನಾವು.